ಮತ್ತೊಂದು ಹಂತದ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಸಜ್ಜಾದ ಪಂಚಮಸಾಲಿ ಉಚ್ಚಾಟಿತ ಶ್ರೀಕೂಡಲ ಸಂಗಮ ಪಂಚಮಸಾಲಿ ಪೀಠದ ಉಚ್ಚಾಟಿತ ಪೀಠಾಧ್ಯಕ್ಷ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಈಗಾಗಲೇ ಮೀಸಲಾತಿ ಹೋರಾಟದ 8ನೇ ಹಂತದ ಚಳುವಳಿಯನ್ನು ಆರಂಭಿಸಲಾಗಿದೆ. ರಾಯಬಾಗ್, ಮುಧೋಳ್ ಮತ್ತು ದೇವರಹಿಪ್ಪರಗಿಯಿಂದ ಪ್ರಾರಂಭಿಸಲಾಗಿದೆ. ಜನರಲ್ಲಿ ಧಾರ್ಮಿಕ ಸಂಸ್ಕಾರ ಮತ್ತು ಸಂಘಟನಾ ದೃಷ್ಟಿಯಿಂದ ನಿನ್ನೆಯಿಂದ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಮನೆ ಮನಗಳಲ್ಲಿ ಕೂಡಲ ಸಂಗಮ ಎನ್ನುವ ಪೂಜಾ ಕಾರ್ಯಕ್ರಮದ ಹೆಸರಿನಲ್ಲಿ ಸಮಾಜವನ್ನು ಜಾಗೃತಿಗೊಳಿಸಲಾಗುತ್ತಿದೆ. ಮುಂಬರುವ ದಿನಗಳಲ್ಲಿ ಸಮಾಜದ ಎಲ್ಲ ಮುಖಂಡರು ಸೇರ್ಕೊಂಡು ಹೋರಾಟದ ರೂಪರೇಷೆಗಳನ್ನು ನಿರ್ಣಯಿಸಲಾಗುತ್ತದೆ. ಇಡೀ ರಾಜ್ಯಾದ್ಯಂತ ಬರಗಾಲ ಆವರಿಸಿರುವುದರಿಂದ ರೈತರೆಲ್ಲರೂ ತೊಂದರೆಯಲ್ಲಿದ್ದಾರೆ. ಆ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಇಡೀ ರಾಜ್ಯವನ್ನು ಬರಗಾಲ ಪೀಡಿತ ಎಂದು ಘೋಷಣೆ ಮಾಡಿ ರೈತರಿಗೆ ಪರಿಹಾರ, ರೈತರ ಸಾಲ ಮನ್ನಾ ಮಾಡುವಂತ ಕಟ್ಟೆ ನಿರ್ಧಾರ ಮಾಡಬೇಕು ಎಂದ ಸ್ವಾಮೀಜಿ. ಬಾಗಲಕೋಟೆ ನಗರದಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆ. ರಾಜ್ಯಾದ್ಯಂತ ಸ್ವಲ್ಪ ಬರಗಾಲ ಆವರಿಸಿದ್ದರಿಂದ ರೈತ ತೊಂದರೆಗಿದೆ. ಆ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಇಡೀ ಕರ್ನಾಟಕವನ್ನು ಬರಗಾಲ ರಾಜ್ಯ ಅಂತ ಮಾಡಿ ರೈತರಿಗೆ ಪರಿಹಾರ ಮತ್ತು ಇಡೀ ರೈತರ ಸಾಲ ಮನ್ನಾ ಮಾಡುವಂಥ ಒಂದು ಗಟ್ಟಿ ಕ್ರಮ ತೆಗೆದುಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ.